केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಎಐಕೆಎಂಸಿಸಿ ಸಂಘಟನೆಯಿಂದ ರಕ್ತದಾನ ಶಿಬಿರ ಮೈಸೂರು. ಆಲ್ ಇಂಡಿಯಾ ಕೇರಳ ಮುಸ್ಲಿಂ ಕಲ್ಚರಲ್ ಸೆಂಟರ್ ಅಂತಾರಾಷ್ಟ್ರೀಯ ಸಂಸ್ಥೆಯಿಂದ ಶನಿವಾರ ಇಲ್ಲಿನ ಹಲಿಂ ನಗರ ಬಡಾವಣೆಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ನಡೆಯಿತು. ಜೀವಧಾರ ರಕ್ತನಿಧಿ ಸಂಸ್ಥೆ ಮತ್ತು ಆಲ್ ಅನ್ಸಾರ್ ಆಸ್ಪತ್ರೆ ಸಹಯೋಗದಲ್ಲಿ ನಡೆದ ಈ ರಕ್ತದಾನ ಶಿಬಿರದಲ್ಲಿ 100ಕ್ಕೂ ಹೆಚ್ಚು ದಾನಿಗಳು ತಮ್ಮ ರಕ್ತವನ್ನ ದಾನ ಮಾಡಿದರು. ಅಲ್ಲದೆ ನೂರಾರು ಜನರು ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ಈ ವೇಳೆ ರೋಗಿಗಳಿಗೆ ಉಚಿತ ಔಷಧಿಯನ್ನು ಸಹ ನೀಡಲಾಯಿತು. ಈ ಸಂದರ್ಭದಲ್ಲಿ ಎಐಕೆಎಂಸಿಸಿ ಸೆಂಟ್ರಲ್ ಕಮಿಟಿ ಮೈಸೂರು ಸದಸ್ಯರಾದ ಇಕ್ಬಾಲ್ ಮನ್ಲಾರಿ ಅವರು ಮಾತನಾಡಿ, ಕಳೆದ 5 ವರ್ಷಗಳಿಂದ ನಾವು ರಕ್ತದಾನ ಶಿಬಿರ ನಡೆಸುತ್ತಿದ್ದೇವೆ. ಪ್ರತಿ ವರ್ಷ 100ಕ್ಕೂ ಹೆಚ್ಚು ಯೂನಿಟ್ ರಕ್ತವನ್ನ ಸಂಗ್ರಹ ಮಾಡಿ ಲಯನ್ ಜೀವಧಾರ ರಕ್ತನಿಧಿ ಕೇಂದ್ರಕ್ಕೆ ನೀಡುತ್ತಿದ್ದು, ಅವರು ಅಗತ್ಯವಿರುವ ಬಡವರಿಗೆ ಈ ರಕ್ತವನ್ನ ಉಚಿತವಾಗಿ ನೀಡುತ್ತಾರೆ ಎಂದು ಹೇಳಿದರು. ಸಮಾಜ ಸೇವಕರಾದ ಮುಮ್ತಾಜ್ ಅವರು ಮಾತನಾಡಿ, ಕಳೆದ 5 ವರ್ಷಗಳಿಂದ ಎಐಕೆಎಂಸಿಸಿ ಸಂಸ್ಥೆಯವರು ಮೈಸೂರು ನಗರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನ ನಡೆಸುವ ಮೂಲಕ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇವರ ಸೇವೆ ಶ್ಲಾಘನೀಯ ಎಂದರು. ಜೀವಧಾರ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥರಾದ ಗಿರೀಶ್ ಮಾತನಾಡಿ, ರಕ್ತದಾನ ಅಮೂಲ್ಯವಾದ ದಾನವಾಗಿದೆ. ಅಪಘಾತ, ಶಸ್ತ್ರಚಿಕಿತ್ಸೆ ಮುಂತಾದ ಸಂದರ್ಭದಲ್ಲಿ ಅನೇಕರಿಗೆ ರಕ್ತದ ಅವಶ್ಯಕತೆ ಇರುತ್ತದೆ. ರಕ್ತವನ್ನ ಕೃತಕವಾಗಿ ಉತ್ಪಾದಿಸಲು ಆಗದು. ದಾನದಿಂದ ಸಂಗ್ರಹವಾಗುವ ರಕ್ತವನ್ನು ಉಪಯೋಗಿಸಬಹುದು. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. सर एक अच्छा इनिशिएटिव एआईकेएमसीसी मैसूर की तरफ से हर साल ऐसा कर रही है. लगभग लास्ट 5 साल से कंसेक्यूटिवली अरेंज कर रही. तो इससे पेशेंट्स को बहुत हेल्प होता है. ब्लड जो ऐसी चीज़ है जिसका बदल नहीं है, विच कैन नॉट बी रिप्लेस, इट हैज़ टू बी गिवन इन इट्स ओन फॉर्म. तो उसके वास्ते आई अपील टू एवरीवन अवेलेबल, आपको इस कैंप का भरपूर फ़ायदा उठाओ और आपको ब्लड डोनेट करो. हेल्प सेव लाइफ्स. देयर इज़ नो रिप्लेसमेंट फॉर ब्लड. ब्लड डोनेशन से एक चीज़ सबसे पहले यू कैन सेव लाइफ, दैट इज़ मोर इम्पॉर्टेंट. दूसरे की लाइफ सेव करने के साथ तुम्हारी लाइफ में भी इम्प्रूवमेंट्स होती. यू विल गेट ए सेंस ऑफ वेल बीइंग. तुम डिसीजेस से भी प्रिकॉशंस सेफ गार्ड होती और क्या बोलते तुम्हारा ओवरऑल हेल्थ इंप्रूवमेंट होता है उसमें. मैं डॉक्टर समीर गरकवाल अनसार हॉस्पिटल से कैजुअलिटी मेडिकल ऑफिसर. एक्चुअली कैंप 9 o'clock से 2 o'clock तक रहता है. फिजिशियन भी आ रही, गायनेकोलॉजिस्ट भी आ रही और जनरल डॉक्टर्स. ब्लड डोनेशन कैंप है, प्लस डेंटल डॉक्टर्स भी अवेलेबल ही और ज़रा फ्री मेडिकेशंस भी अवेलेबल ही. ज़रूरतमंद पेशेंट को फ्री मेडिसिन भी दे नहीं. अनसार से सर्विसेज एआईकेएमसीसी की तरफ से दूसरे पूरे फैसिलिटीज उन्होंने प्रोवाइड करें.
AKMCC ಮೈಸೂರು ವತಿಯಿಂದ ಇವತ್ತು ನಡೀತಾ ಇರುವ ರಕ್ತದಾನ ಶಿಬಿರ ಹಾಗೂ ಮೆಡಿಕಲ್ ಕ್ಯಾಂಪ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದರು, ಸ್ವಲ್ಪ ಸಮಯದಲ್ಲೇ ಬರ್ತಾರೆ ತಡವಾಗಿ. ಇವತ್ತು ನಮ್ಮ ಜೊತೆಗಿದ್ದಾರೆ MD ಜೀವಂತಾರ ಗಿರೀಶ್ ಅವರು ಬಂದಿದ್ದಾರೆ. ಅವರು ನಮಗೆ ಅವೇರ್ನೆಸ್ ಕ್ಲಾಸ್ ಕೊಟ್ಟಿದ್ದಾರೆ. ಜೊತೆಗೆ ಇದು ನಾವು AKMCC ವತಿಯಿಂದ ದಿಸ್ ಇಸ್ 5th ಟೈಮ್ ವಿ ಆರ್ ಡೂಯಿಂಗ್ ದ ಕ್ಯಾಂಪ್. ಸೊ ಇದಕ್ಕೆ ನಮಗೆ ತುಂಬ ಸಹಕಾರ ಸಿಗ್ತಾ ಇದೆ. ನಮ್ಮ ಕ್ಯಾಂಪಲ್ಲಿ ಇರೋರು ಎಲ್ಲ ತುಂಬ ಹಾರ್ಡ್ ವರ್ಕ್ ಮಾಡೋರು. AKMCC ಮೆಂಬರ್ಸ್ ಆಗಲಿ, ಪ್ರೆಸಿಡೆಂಟ್ ಆಗಲಿ, ಸೆಕ್ರೆಟರಿ ಆಗಲಿ, ಅವರೆಲ್ಲ ನಮಗೋಸ್ಕರ ತುಂಬ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. 5ನೇ ಸರಿ ನಾವು ಮಾಡ್ತಾ ಇರೋದು. ಒಂದೊಂದು ಸರಿ ನಾವು ಮಾಡಿದಾಗಲೂ 100-120 ಬ್ಯಾಗ್ಸ್ನ ಕಲೆಕ್ಟ್ ಮಾಡ್ತಾ ಇದ್ವಿ. ಈ ವರ್ಷ ಈ ಟೈಮಲ್ಲೂ ಕೂಡ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಈಗ ತಾನೇ ಸ್ಟಾರ್ಟ್ ಆಗಿರೋದು, 10:30 ಗಂಟೆಗೆ ಸ್ಟಾರ್ಟ್ ಆಗಿರೋದು. ಉದ್ಘಾಟನಾ ಕಾರ್ಯಕ್ರಮ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಆಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಮುಗಿದೋಗಿದೆ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ AKMCC ವತಿಯಿಂದ ನಾವು ಏನಾದ್ರು ಬೇಕಾದ್ರೆ ಹೇಳ್ಕೋಬಹುದು. ನಾವು ಟಾರ್ಗೆಟ್ ಇಟ್ಕೊಂಡಿದ್ವಿ. ಮೋರ್ ದನ್ ದಟ್, ಇಫ್ ಇಟ್ ಈಸ್ ಪಾಸಿಬಲ್, ವೆಲ್ ಅಂಡ್ ಗುಡ್. ಅಲ್ಲನ್ಸಾರ್ ಹಾಸ್ಪಿಟಲ್ ಜೊತೆಲಿ ಮಾಡ್ತಾ ಇರೋದು. ಬ್ಲಡ್ ಬ್ಯಾಂಕು ನಮ್ಮ ಜೀವನ್ ಧಾರಾದಲ್ಲಿ ಸೇರ್ಕೊಂಡು ಮಾಡ್ತಾ ಇರೋದು. ಈಗ ಆಲ್ರೆಡಿ ಒಂದು 10 ಮೆಂಬರ್ಸ್ ತನಕ ಆಗಿದೆ. ಇನ್ನೂ ಬರೋರು ಇದ್ದಾರೆ. ಟೈಮ್ ಅಪ್ ಟು 2 o'clock ವರೆಗೂ ಕೊಟ್ಟಿದ್ದಕ್ಕೆ ತಡವಾಗಿ ಎಲ್ಲರೂ ಆಗಮಿಸ್ತಾರೆ. ಚೀಫ್ ಗೆಸ್ಟ್ ಇನ್ಸ್ಪೆಕ್ಟರ್ ತಲ್ವಾರ್, ಲಕ್ಷ್ಮೀಕಾಂತ್ ತಲ್ವಾರ್, NR ಪೊಲೀಸ್ ಸ್ಟೇಷನ್. ನನ್ನ ಹೆಸರು ಇಕ್ಬಾಲ್ ಅಂತ. ನಾ AKMCC ಸೆಂಟ್ರಲ್ ಕಮಿಟಿ ಮೆಂಬರ್ ಆಗಿದ್ದೀವಿ. ಅದೇ ಥರ AKMCC ಮೈಸೂರು ಕಮಿಟಿ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆಗಿದ್ದೀವಿ. ನಮ್ಮ ಜೊತೆಯಲ್ಲಿ ನಮ್ಮ ಪ್ರೆಸಿಡೆಂಟ್ ಇದ್ದಾರೆ, ಸೆಕ್ರೆಟರಿ ಇದ್ದಾರೆ, ಟ್ರೆಷರರ್ ಇದ್ದಾರೆ, ನಮ್ಮ ಸ್ನೇಹಿತರು ಕೂಡ ಎಲ್ಲರೂ ಬಂದಿದ್ದಾರೆ. ಈ ಪ್ರೋಗ್ರಾಮ್ಗೆ ಒಳ್ಳೆ ಥರದಲ್ಲಿ ಆಗಲಿ ಅಂತ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. हमारा मुमताज़ भाई आगे है, हमारा साथ सब काम के लिए वो आता रहता है. वो ही इज गिविंग वेरी सपोर्ट टू अस ऑलवेज. ये पूरा गरीब लोगों को जो पैसा देने के बाद जो बिल नहीं मिलता कभी कभी, तो जीवनधारा से थ्रू मिल जाता है. हमारा तरफ से कोई एक्सीडेंट हो गया तो उनको भी हमें दे सकता है, वेरी लो प्राइस में दे सकता है. आजकल एक ब्लड यूनिट से एक लाइफ ಸೇವ್ कर सकता है. यही हमारा इरादा है. फर्स्ट ऑफ ऑल ಒಂದು ಬ್ಲಡ್ ಬ್ಯಾಗ್ ಅಲ್ಲಿ ಒಂದು ಲೈಫ್ ಸೇವ್ ಆಗುತ್ತೆ. ಅದು ನಮ್ಮ ಕಡೆಯಿಂದ ಆದ್ರೆ ಅದಕ್ಕೆ ನಮ್ಗೆ ದೇವರು ಏನ್ ಕೊಡ್ತಾರೆ ಅನ್ನೋದನ್ನ ಮೇನ್ ಆಗಿ ನೀವು ಅದನ್ನ ತಿಳ್ಕೊಳ್ಳೋದು ಅಷ್ಟೇ, ಇನ್ನೇನು ಇಲ್ಲ. ನಾವೇನೇ ಮಾಡಿದ್ರು ಅದಕ್ಕೆಲ್ಲ ನಮ್ಗೆ ಹೊಣೆ ಆಗಿರ್ತಾರೆ. ಪ್ರತಿಯೊಬ್ಬರು ನಮ್ಮ ಜೊತೆಲಿ ಭಾಗವಹಿಸ್ತಾರೆ. ಅದು ಏಕೆ ಅಂತಂದ್ರೆ ನಾವು ಈಗ AKMCC ಮೈಸೂರು ವತಿಯಿಂದ ತುಂಬಾ ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದೆಲ್ಲ ನಮ್ಗೆ ಒಳ್ಳೆ ತಂದಲ್ಲಿ ಒಳ್ಳೆ ರಿಸಲ್ಟ್ ಇದೆ. ನಾವೇನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ಜೊತೆಲಿ ಅವ್ರು ಬಂದು ಸ್ಪಂದಿಸ್ತಾರೆ. ಈವನ್ ಕೂಡ ಗೌರ್ಮೆಂಟ್ ಕೂಡ, ಈವನ್ AKMCC ಇಲ್ಲಿ ಮಾತ್ರ ಅಲ್ಲ, ಇಡೀ ನ್ಯಾಷನಲ್ ಇಂಟರ್ನ್ಯಾಷನಲ್ ಕೂಡ ಇದೆ. ನಮ್ಗೆ ಏನೇ ಕಾರ್ಯಕ್ರಮ ಬರ್ಬೇಕಾದ್ರೆ ಏನೇ ಪ್ರಾಬ್ಲಮ್ ಇದ್ರು ಅದನ್ನ ಸಾಲ್ವ್ ಮಾಡೋರು ಪ್ರತಿಯೊಂದು ಏರಿಯಾದಲ್ಲಿ ಇದ್ದಾರೆ. ಬ್ಯಾಂಗ್ಳೂರು ಸಿಟಿಲಂತೂ ಭಾರಿ ತುಂಬಾ ಕೆಲಸ ಮಾಡ್ತಿದ್ದಾರೆ. STH ಅಂತ ನಮ್ಮ ಇದರಲ್ಲಿ ಇದೆ, ಸಿಹಾತ್ತಂಗಲ್ ಫಾರ್ ಹ್ಯುಮ್ಯಾನಿಟಿ ಸೆಂಟರ್ ಅಂತ ಒಂದು ಮಾಡಿದೀವಿ. ಪೇನ್ ಅಂಡ್ ಪ್ಯಾಲಿಟಿವ್ ಇದೆ. ಈಗ ಮೈಸೂರಲ್ಲಿ ಕೂಡ ನಾವು ಪ್ರತಿ ಒಂದೊಂದು ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಏನೇನು ಕಾಯಿಲೆ ಇದೆ ಅದಕ್ಕೆ ತಕ್ಕಂತ ಮೆಡಿಸಿನ್ಸು, ಬ್ಲಡ್ ಎಲ್ಲ ಸಪ್ಲೈ ಮಾಡ್ತಾ ಇದ್ವಿ. ಇದಕ್ಕೆಲ್ಲ ನಾವು ಫಂಡ್ ಅಂದ್ರೆ ಒಬ್ಬೊಬ್ಬರು ನಮ್ಮ ಕೈಯಿಂದ ಹಾಕಿದ ಹೊರತು ಬೇರೆ ಎಲ್ಲೂ ಲೋಕಲ್ ಇಂದ ನಾವು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಮಾಡ್ತಾ ಇಲ್ಲ. ಡೊನೇಷನ್ ದೊಡ್ಡ ವ್ಯಕ್ತಿಗಳಿದ್ದಾರೆ, ನಮಗೆ ಒಳ್ಳೆ ಮನಸ್ಸಿರೋರು ಇದ್ದಾರೆ, ಅವ್ರು ಕೊಡ್ತಾರೆ, ಅದು ನಾವು ಇಸ್ಕೊತೀವಿ. ಅದು ಹೊರತು ನಮ್ಮಲ್ಲಿರೋ ಮೆಂಬರ್ಸ್ ಕೂಡ ಕಂಪ್ಲೀಟ್ ಅದನ್ನ ಶೇರ್ ಮಾಡ್ಕೊಂಡು ಮಾಡ್ತಾ ಇರೋ ಕೆಲಸ ಇದು. ನೆಕ್ಸ್ಟ್ ಪ್ಲಾನ್ ಏನಿದೆ? ಇನ್ನು ಇದೇ ತರ ಮೆಡಿಕಲ್ ಕ್ಯಾಂಪ್ಗಳು ಮಾಡ್ಬೋದು, ಬೇರೆ ಏನಾದ್ರು ಕೆಲಸಗಳು ಬಂದ್ರೆ ಮಾಡ್ಬೋದು. ಫ್ಲಡ್ ಟೈಮಲ್ಲಿ ನಾವು ಮಾಡಿದೀವಿ, ಪ್ರಳಯ ಬಂದಾಗ ನಾವು ಮಾಡಿದೀವಿ. ಅದೇ ತರ ಏನೇನು ಅವಶ್ಯಕತೆ ಬರುತ್ತೆ ಆದ ಟೈಮಲ್ಲಿ ಆವಾಗ ನಾವು ಅದನ್ನ ಹಮ್ಮಿಕೊಂಡು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ये AKMCC जो इनकी एक यूनिट है, बहुत दिनों से जो है सोशल वर्क करते आए हैं. ये इनकी सर्विस जो है माशाल्लाह बहुत ज़बरदस्त है. जैसे कि घर में बेड रिडन पेशेंट्स हैं तो उनके लिए सर्विस फ्री ऑफ कॉस्ट प्रोवाइड करते हैं. और जो ये एम्बुलेंस इनकी कैसी बोले तो जो ऑर्गन्स ट्रांसफर करते हैं, जैसे हार्ट, किडनी, आप देखे रहेंगे, उनकी ये एम्बुलेंस से जो है ट्रांसफर होती है पूरा. तो आज भी जो है एक ब्लड कैंप और हेल्थ कैंप चला रहे हैं बनी मंडप के अंदर. उस ताउन से हमारे अल्लनसार हॉस्पिटल और जीवन धारा के ताउन से जो है चल रहा है. माशाल्लाह इनकी खिदमत बहुत आला पैमाने पर है.
और शो ऑफ नहीं, बस अल्लाह को राजी करने के लिए और गरीब पेशेंट्स के लिए मदद के लिए जो है ऐसे कैंप्स कंडक्ट होते हैं। और हमारे बनी मंडप ग्राउंड्स के अंदर भी जो है एक हेल्थ कैंप भी, हेल्थ एक्सरसाइज स्पोर्ट्स ये भी चला रहे हैं माशाल्लाह। इनके साथ हमें जो बनी मंडप वेलफेयर एसोसिएशन वाले तमाम हमें जुड़े हुए हैं और जो भी है खिदमत इनकी बहुत बड़ी टीम है। जैसे कि बिजनेस तमाम इनके जो है बिजनेस वाले हैं, जैसे लॉयल वर्ल्ड के हाजी साहब हैं और तमाम ये लोग जुड़े हुए हैं और माशाल्लाह बहुत अच्छी खिदमत कर रहे हैं। ज्यादा से ज्यादा तादाद में जो है यहाँ हाजिर होकर जो है इससे फायदा उठाएं। हमारे अल अंसार हॉस्पिटल के डॉक्टर साहब भी आए हैं, तमाम पूरी टीम है और इसे जीवन धारा के हमारे बनी जीवन धारा की भी हमारे जो डॉक्टर हैं। मालूम रहेगा तुमने जो है हमें मिलिट्री इसमें कैंप चलाए थे ऑपरेशन सिंदूर के बाद, तो उसमें जो है हमारे मिलिट्री वाले भी इसमें, आर्मी वाले भी जवान उसमें ज्वाइन हुए थे। उस वक्त भी 501 यूनिट्स ये हुए थे। जहाँ भी कैंप चलते हैं हमारे जो है जीवन धारा टीम जो है हमारे साथ रहते। इंशाल्लाह में इनका साथ होना ज़रूरी है। इंशाल्लाह मैं तमाम से आप पहले ये मैसेज को वायरल करें और तमाम से गुजारिश है कि वो जल्द से जल्द आएँ और जो है और मेडिकल चेकअप है, फ्री मेडिसिन है और जो है ब्लड डोनेट करने वाले डोनेट भी कर सकते हैं। अगर ज़रूरत है तो जीवन धारा टीम या AIMKCC टीम से जो है राब्ता करके जो है ब्लड ले सकते हैं। सर KMCC से आपका कितना नाता है सर, कितने सालों से? करीब 10 साल से हमारा इनका नाता है। ऐसे तो खिदमत चल रही है। अब हमारी हाल में जो है बनी मंडप वेलफेयर एसोसिएशन जो रजिस्टर हुई है करीब 1-2 साल से, इनके साथ हमें बराबर का इनके साथ ताउन है और जो भी हम ना इन छोड़ कर हम ना भूलते भी नहीं, हमेशा जो है हम कॉल करते और हमारी पूरी टीम आने वाली थी। अब इंशाल्लाह थोड़ी वक्त में आएंगे। अभी सेठ साहब का हमारे MLA अलहाज तनवीर सेठ साहब का भी फ़ोन आया कि कैंप इंक्वायरी करें कि कैंप कैसे चल रही है। ನಮಸ್ಕಾರ, ನಾನು ಜೀವಧಾರ ಬ್ಲಡ್ ಬ್ಯಾಂಕ್ ಮ್ಯಾನೇಜಿಂಗ್ ಡೈರೆಕ್ಟರ್ ಗಿರೀಶ್ ಮಾತಾಡ್ತಾ ಇರೋದು. ಇವತ್ತು ಏನು AIKMCC ಅವರು ಏನು ಬೃಹತ್ ರಕ್ತದಾನ ಶಿಬಿರ ಹಾಗೂ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದಾರೆ, ನಿಜವಾಗ್ಲೂ ಇದು ಒಂದು ಶ್ಲಾಘನೀಯ ಕೆಲಸ. ಇವತ್ತು ಸಮಾಜದಲ್ಲಿ ಏನು ಬೇಕು ಅಂತಂದ್ರೆ ಮಾನವೀಯತೆ ಮೌಲ್ಯವನ್ನ ಕಳ್ಕೊಂತ ಇರೋ ಈ ಒಂದು ಕಾಲದಲ್ಲೂ ಸೊ ಮಾನವೀಯತೆ ಮೆರಿತಾ ಇದ್ದಾರೆ ಅಂತಂದ್ರೆ ಇದು ನಿಜವಾಗ್ಲೂ ನಮ್ಮ ಸಮಾಜ ಒಂದು ಒಳ್ಳೆ ಕಡೆ ಹೋಗ್ತಾ ಇದೆ ಅನ್ನೋದಕ್ಕೆ ಒಂದು ನಿದರ್ಶನ. ಇವತ್ತು ಸುಮಾರು 100 ಜನದವರೆಗೂ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದು 5ನೇ ವರ್ಷ ಸತತವಾಗಿ ರಕ್ತದಾನ ಶಿಬಿರ ಮಾಡ್ಕೊಂತ ಇದ್ದಾರೆ. ಇದರ ಜೊತೆಗೆ ಆರೋಗ್ಯ ಶಿಬಿರ ಇರ್ಬೋದು, ಅನ್ನದಾನ ಶಿಬಿರ ಇರ್ಬೋದು. ನಿಜವಾಗ್ಲೂ ನಾನು ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಇವ್ರು ಮಾಡ್ತಾ ಇರೋ ಸೇವೆ ನಿಜವಾಗ್ಲೂ ಜನಾರ್ದನ ಸೇವೆ ಅಂತ ಹೇಳ್ಬಿಟ್ಟು. ಯಾರಿಗೆ ಸಲ್ಲಬೇಕು, ಯಾರು ಬಡವರು, ಯಾರು ದೀನದಲಿತರಿದ್ದಾರೆ ಅವ್ರಿಗೆ ನಿಜವಾದಂತ ಒಂದು ಸೇವೆ ಸಲ್ತಾ ಇದೆ. ಮೊದಲನೇದಾಗಿ ಅವರ ಎಲ್ಲ ಟೀಮ್ಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದ್ರ ಮೊದಲು ಅಷ್ಟೇ ನಮ್ಮ ತನ್ವೀರ್ ಸೇಠ್ ಅವರ ಅಧ್ಯಕ್ಷತೆಯಲ್ಲಿ ಲಾಸ್ಟ್ 2 months ಬ್ಯಾಕ್ ಒಂದು BD ಹಾಸ್ಪಿಟಲ್ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ದು. ಸುಮಾರು 501 ಜನ ಡೊನೇಟ್ ಮಾಡಿ ಮಾನವೀಯತೆಯನ್ನು ಒಂದು ಉಳಿದಿದೆ. ಇನ್ನ ನಮ್ಮ ಸಮಾಜದಲ್ಲಿ ಮಾನವೀಯತೆ ಉಳಿದಿದೆ. ಇಲ್ಲಿ ಜಾತಿ, ಧರ್ಮ, ವರ್ಣ ಮತ್ತೆ ಲಿಂಗಭೇದ ಯಾವುದೂ ಇಲ್ಲ. ರಕ್ತಕ್ಕೆ ಒಂದೇ ಒಂದು ಜಾತಿ ಅಂತಂದ್ರೆ ಅದು ಮಾನವೀಯತೆ. ಈ ಮಾನವೀಯತೆಯನ್ನ ಪ್ರತಿಯೊಬ್ಬರೂ ಅರ್ಥಕೊಂಡು ರೆಗ್ಯುಲರ್ ಆಗಿ ಬ್ಲಡ್ ಡೊನೇಟ್ ಮಾಡಿ ಅಂತ ಹೇಳ್ತೀನಿ. ಜೊತೆಗೆ ರಕ್ತದಾನ ಮಾಡೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಇನ್ನೊಬ್ಬರ ಜೀವ ಉಳಿಸ್ದಂಗಾಗುತ್ತೆ. ಪ್ರತಿ 3 ತಿಂಗಳು ರಕ್ತದಾನ ಮಾಡೋದ್ರಿಂದ ನಿಮಗೆ 80 to 90% ಹಾರ್ಟ್ ಅಟ್ಯಾಕ್ ರೇಟ್ ಕಡಿಮೆ ಆಗುತ್ತೆ. ಜೊತೆಗೆ ನೀವು ಕೊಡೋ ಅಂತ ಬ್ಲಡ್ ಇನ್ನೊಬ್ಬರ ಜೀವ ಉಳಿಸುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ. ಏನು ಹೇಳಿದೆ, ನನ್ನ ಹೆಸರು ರಶೀದ್ ಎಂದ, 40 years ಓಲ್ಡು. ನಾನೀಗ ಬ್ಲಡ್ ಕೊಡ್ತಾ ಇರೋದು ನಂದು ಒಂದು 15 ಆಗಿದೆ, 15 times ಆಗಿದೆ. ಹೌದು ಆಗಿದೆ. ನಾವು ಪ್ರತಿ ವರ್ಷನೂ ಬ್ಲಡ್ ಕೊಡೋದು ನಮ್ಮದು ಕರ್ತವ್ಯ ಅಂತ ಇದೆ, ಅದಕ್ಕೆ ಕೊಡ್ತಾ ಇದ್ದೀನಿ. ಇನ್ನು ಇದೆ 6 months ಆಗಿದೆ. ಇನ್ನು ತಿರ್ಗಾ ಬ್ಲಡ್ ಡೊನೇಷನ್ ಎಲ್ಲರೂ ಕೊಡಬೇಕು. ಯಾಕಂದ್ರೆ ಯಾವಾಗ ನಮ್ಗೆ ಬ್ಲಡ್ ಬೇಕಾದ್ರೆ ಯಾವಾಗ ಸಿಗತ್ತೆ ಅದನ್ನ ನಂಬ್ಕೋಬೇಕು, ನಾವು ಇಟ್ಕೋಬೇಕು. ಆ ಥರ ಇದ್ರೆ ನಾವು ಯಾವಾಗಲೂ ರೆಡಿ ಇರ್ತೀವಿ ಕೊಡೋಕ್ಕೆ. ಅದಕ್ಕೆ ಯಾವಾಗಲೂ 6 months ಆದರೆ
ನಿಮ್ಗೆ ಆರೋಗ್ಯ ಚೆನ್ನಾಗಿದ್ರೆ ನೀವು ಖಂಡಿತ ಕೊಡಬೇಕು, ಏನು ಇದು ನೋ ರಿಗ್ರೆಟ್, ಕೊಡಲೇಬೇಕು.